ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ಪ್ರಿಯಾ. ಇವತ್ತಿನ ಈ ವಿಡಿಯೋದಲ್ಲಿ ನೀಮ್ ಸೋಪನ್ನು ಮನೆಯಲ್ಲಿ ಹೇಗೆ ರೆಡಿ ಮಾಡಬೇಕು ಅನ್ನೋದನ್ನು ತೋರಿಸಿದ್ದೀನಿ. ಆಮೇಲೆ ಇದು ನೀಮ್ ಒಂದು ಆ್ಯಂಟಿ ಫಂಗಲ್ ಮತ್ತು ಇನ್ಫೆಕ್ಷನ್ಸ್, ಸ್ಕಿನ್ ಡಿಸೀಸಸ್ ಏನೇ ಇದ್ರೂ ಇದಕ್ಕೆಲ್ಲ ಒಂದು ರಾಮಬಾಣ ಅಂತಲೇ ಹೇಳ್ಬೋದು. ಅಂತಹ ಒಳ್ಳೆಯ ಒಂದು ಔಷಧಿ ಗುಣ ಹೊಂದಿರೋ ಬೇವಿನ ಎಲೆಯಿಂದ ಮನೆಯಲ್ಲೇ ಸೋಪನ್ನು ಹೇಗೆ ರೆಡಿ ಮಾಡ್ಕೋಬೇಕು ಅದನ್ನು ನೋಡೋಣ. ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ. ತುಂಬಾ ಉಪಯೋಗವಾಗಿರುವಂತಹ ವಿಡಿಯೋ ಇದು. ಬೇವಿನ ಎಲೆಯ ಸಾಬೂನನ್ನು ತಯಾರಿಸೋದಕ್ಕೆ ಮೊದಲಿಗೆ ನಾನಿಲ್ಲಿ ಒಂದಷ್ಟು ಬೇವಿನ ಎಲೆಗಳನ್ನು ತೊಗೊಂಡಿದ್ದೀನಿ. ಹಾಗೆ ಇಲ್ಲಿ ನಾನು ಉಂಡೆ ಕರ್ಪೂರವನ್ನು ತೊಗೊಂಡಿದ್ದೀನಿ. ಮತ್ತು ನಾನಿದಕ್ಕೆ ಅರಿಶಿಣದ ಪುಡಿಯನ್ನು ಬಳಸ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಬೇವಿನ ಎಲೆಯ ಸೋಪ್ ಮಾಡೋದಕ್ಕೆ ಸೋಪ್ ಬೇಸನ್ನು ನಾನು ಬಳಸ್ತಾ ಇದ್ದೀನಿ. ಈ ಸೋಪ್ ಬೇಸಲ್ಲಿ ನಾನು ಮೆಂಥಾಲ್ ಇರುವಂತಹ ಒಂದು ಸೋಪ್ ಬೇಸನ್ನು ಇಲ್ಲಿ ಬಳಸ್ಕೊಳ್ತಾ ಇದ್ದೀನಿ. ಈ ಸೋಪ್ ಬೇಸ್ ನಾನು ಆನ್ಲೈನಲ್ಲಿ ಪರ್ಚೇಸ್ ಮಾಡಿದ್ದು. ಇದರ ಲಿಂಕ್ ಬೇಕಂದರೆ ನೀವು ಡಿಸ್ಕ್ರಿಪ್ಷನಲ್ಲಿ ಹಾಕಿರ್ತೀನಿ, ಚೆಕ್ ಮಾಡ್ಕೋಬಹುದು. ಬೇವಿನ ಎಲೆ ಸೋಪ್ ಮಾಡೋದಕ್ಕೆ ಮೊದಲಿಗೆ ನಾನಿಲ್ಲಿ ಈ ಎಲ್ಲ ಬೇವಿನ ಎಲೆಗಳನ್ನು ಕೂಡ ಬಿಡಿಸ್ಕೊಂಡು ಇದನ್ನು ನೀರಲ್ಲಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಈ ಬೇವಿನ ಎಲೆಗಳನ್ನೆಲ್ಲ ನೀಟಾಗಿ ಶುದ್ಧವಾದ ನೀರಲ್ಲಿ 2-3 ಸಾರಿ ಚೆನ್ನಾಗಿ ಇದನ್ನು ವಾಶ್ ಮಾಡಿಕೊಂಡು ನಂತರ ಇದನ್ನು ನಾನು ಒಂದು ಮಿಕ್ಸಿ ಜಾರಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೆ ಅರಿಶಿಣದ ಪುಡಿಯನ್ನು ಕೂಡ ಹಾಕ್ಕೋಬೇಕು. ಅರಿಶಿಣದ ಪುಡಿಯನ್ನು ಹಾಕ್ಕೊಂಡಿದ್ದಾದ ನಂತರ ಈ ರೀತಿ ಉಂಡೆ ಕರ್ಪೂರ ಸಿಗುತ್ತೆ. ಇದನ್ನು ಇದರಲ್ಲಿ ಮಿಕ್ಸಿ ಜಾರಲ್ಲೇ ಹಾಕ್ಕೊಂಡು ಇದನ್ನು ಕೂಡ ನೈಸಾಗಿ ರುಬ್ಕೋಬೇಕಾಗುತ್ತೆ. ಈ ಕರ್ಪೂರವನ್ನು ನಾನಿಲ್ಲಿ 2 ಕರ್ಪೂರದ್ದು ತೊಗೊಂಡಿದ್ದೀನಿ. ಆದರೆ ಇದರಲ್ಲಿ ನಾನು 1 ಕರ್ಪೂರದಷ್ಟು ಉಂಡೆಯನ್ನು ಮಾತ್ರ ಹಾಕ್ಕೊಳ್ತಾ ಇದ್ದೀನಿ. ಆಮೇಲೆ ಇದಕ್ಕೆ ಚೂರು ನೀರನ್ನು ಸೇರಿಸ್ಕೊಂಡು ಇದನ್ನು ನೈಸಾಗಿ ಪೇಸ್ಟ್ ರೀತಿಯಲ್ಲಿ ಇದನ್ನು ರುಬ್ಕೋಬೇಕು. ಇದನ್ನೆಲ್ಲ ಈ ರೀತಿ ಚೆನ್ನಾಗಿ ನೈಸಾಗಿ ಪೇಸ್ಟ್ ರೀತಿಯಲ್ಲಿ ರುಬ್ಕೊಂಡಿದ್ಮೇಲೆ ಇದನ್ನು ನಾನು ಒಂದು ಬೌಲಲ್ಲಿ ತೆಗೆದಿಟ್ಕೊಳ್ತಾ ಇದ್ದೀನಿ. ಈ ಪೇಸ್ಟನ್ನ ಒಂದು ಘಮನೇ ಹೇಳುತ್ತೆ ಎಷ್ಟು ಇದು ಪವರ್ಫುಲ್ ಮತ್ತು ಎಷ್ಟು ಸ್ಕಿನ್ ಕೇರ್ಗೆ ತುಂಬ ಉಪಯೋಗವಾಗಿದೆ ಅಂತ. ಅಷ್ಟು ಒಳ್ಳೆಯ ಒಂದು ಘಮ ಬರ್ತಾ ಇದೆ ಈ ಪೇಸ್ಟಲ್ಲಿ. ಈ ಸೋಪನ್ನು ನಾವು ಚಿಕ್ಕ ಮಕ್ಕಳಿಗಾಗಲಿ ಮನೆಯಲ್ಲಿ ಯಾರು ಬೇಕಾದ್ರೂ ಇದನ್ನು ಯೂಸ್ ಮಾಡಬಹುದು. ರೆಗ್ಯುಲರ್ ಆಗಿ ಯೂಸ್ ಮಾಡಿದರೆ ತುಂಬಾ ಒಳ್ಳೆಯದು. ಹಾಗೆ ಇದು ಎಲ್ಲ ಸೀಸನ್ಗಳಲ್ಲೂ ಯೂಸ್ ಮಾಡ್ಕೋಬಹುದು. ಹಾಗೆ ಇದನ್ನು ಮುಖಕ್ಕೆ ಬಳಸೋದ್ರಿಂದ ತುಂಬಾ ಹೊಳಪು ನಮ್ಮ ಮುಖದಲ್ಲಿ, ನಮ್ಮ ಒಂದು ಚರ್ಮದಲ್ಲಿ ಕಾಂತಿಯನ್ನು ಮೂಡಿಸುತ್ತೆ. ಹಾಗೆ ನಮ್ಮ ಡಾರ್ಕ್ ಸ್ಪಾಟ್ಸ್ ಏನಿರುತ್ತೋ ಮುಖದಲ್ಲಿ ಇದೆಲ್ಲ ನಿಧಾನವಾಗಿ ಕಡಿಮೆ ಆಗ್ತಾ ಬರುತ್ತೆ. ನೆಕ್ಸ್ಟ್ ನಾನೀಗ ಈ ಸೋಪ್ ಬೇಸನ್ನು ತೊಗೊಂಡಿದ್ದೀನಲ್ಲ, ಈ ಸೋಪ್ ಬೇಸನ್ನು ಚಿಕ್ಕದಾಗಿ ಕಟ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೋಪ್ ಬೇಸನ್ನು ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡ್ರೆ ಇದು ಬೇಗ ಕರಗುತ್ತೆ. ಹಾಗೆ ನಾವು ಸೋಪನ್ನು ಮಾಡೋದಕ್ಕೆ ತುಂಬಾ ಯೂಸ್ ಆಗುತ್ತೆ. ಯಾವುದೇ ಲಂಪ್ಸ್ ಇರೋದಿಲ್ಲ. ಹಾಗಾಗಿ ಇದನ್ನು ಆದಷ್ಟು ಚಿಕ್ಕದಾಗಿ ಕಟ್ ಮಾಡ್ಕೊಳ್ಳೋದು ಒಳ್ಳೆಯದು. ಈ ಸೋಪ್ ಬೇಸನ್ನು ಈ ರೀತಿ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿದ್ದಾದ ನಂತರ ಇದನ್ನು ನಾನು ಒಂದು ಪಾತ್ರೆಯಲ್ಲಿ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದನ್ನು ಒಂದು ಬೌಲಲ್ಲಿ ಸ್ವಲ್ಪ ನೀರನ್ನು, ಅಂದರೆ ಬೌಲ್ನಲ್ಲಿ ಅರ್ಧದಷ್ಟು ನೀರನ್ನು ತಗೊಂಡು ಡಬಲ್ ಬಾಯ್ಲಿಂಗ್ ಮೆಥಡ್ ಪ್ರಕಾರ ಇದನ್ನು ನಾವು ಕರಗಿಸ್ಕೋಬೇಕಾಗುತ್ತೆ. ನೆಕ್ಸ್ಟ್ ಇಲ್ಲಿ ನನಗೆ ಸೋಪ್ ಮಾಡೋದಕ್ಕೆ ಸೋಪ್ ಮೌಲ್ಡ್ ಬೇಕಿತ್ತು. ಇದು ತುಂಬ ದಿನ ಆಗಿದ್ದು ಸೋಪ್ ಮಾಡಲಾರ್ದೆ ನಾನು. ಹಾಗಾಗಿ ಇದು ಸ್ವಲ್ಪ ಧೂಳೆಲ್ಲ ಹತ್ಕೊಂಡಿತ್ತು. ಇದನ್ನು ಚೆನ್ನಾಗಿ ಸೋಪೆಲ್ಲ ಹಚ್ಚಿ ಚೆನ್ನಾಗಿ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆ ಒಂದು ಕಡೆ ಈ ನಮ್ಮ ಸೋಪ್ ಬೇಸ್ ಕೂಡ ಕರಗ್ತಾ ಬಂದಿತ್ತು. ಇದು ಇನ್ನೊಂಚೂರು ಕರಗಬೇಕಾಗಿತ್ತು. ಹಾಗಾಗಿ ಇದನ್ನು ಒಂದು ಸರ್ತಿ ಈ ರೀತಿ ಕಲಸಿ ಮತ್ತೆ ಇದನ್ನು ಹೀಟ್ ಆಗೋದಕ್ಕೆ ಹಾಗೆ ಬಿಟ್ಟಿದ್ದೀನಿ. ಈ ಸೋಪ್ ಬೇಸನ್ನು ಡೈರೆಕ್ಟಾಗಿ ಕೂಡ ಕರಗಿಸ್ಕೋಬಹುದು. ಆದರೆ ಡೈರೆಕ್ಟಾಗಿ ಕರಗಿಸ್ಕೊಳ್ಳೋದ್ರಿಂದ ಡೈರೆಕ್ಟ್ ಪಾತ್ರೆಯಲ್ಲಿ ಇಟ್ಟು ಫ್ಲೇಮ್ ಮೇಲೆ ಇಟ್ಟು ಕರಗಿಸ್ಕೊಳ್ಳೋದ್ರಿಂದ ಇದು ಕೆಳಗಡೆ ಹತ್ಕೊಳ್ಳೋ ಚಾನ್ಸಸ್ ಇರುತ್ತೆ. ಹಾಗಾಗಿ ಎಲ್ಲ ಗಟ್ಟಿಯಾಗಿಬಿಡೋ ಹಾಗೆ ಆಗುತ್ತೆ. ಹಾಗಾಗಿ ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಿಂದ ಇದನ್ನು ಕರಗಿಸ್ಕೊಳ್ಳೋದು ಒಳ್ಳೆಯದು. ನಿಧಾನವಾಗಿ ಪ್ರೋಸೆಸ್ ಆದರೂ ಪರವಾಗಿಲ್ಲ, ತುಂಬ ನೀಟಾಗಿ ಬರಬೇಕು.
ನಮ್ಮ ಸೋಪ್ ರೆಡಿ ಆಗಬೇಕು. ಹಾಗಾಗಿ ಇದನ್ನು ಡಬಲ್ ಬಾಯ್ಲಿಂಗ್ ಮೆಥಡಲ್ಲೇ ಇದನ್ನು ಕರಗಿಸ್ಕೋಬೇಕು. ಈಗ ಈ ಸೋಪ್ ಬೇಸ್ ಎಲ್ಲ ಚೆನ್ನಾಗಿ ಕರಗಿದ್ದಾಯಿತು. ನೆಕ್ಸ್ಟ್ ಇದಕ್ಕೆ ನಾವು ರುಬ್ಬಿ ಇಟ್ಕೊಂಡಿರೋ ಅಂತಹ ಬೇವಿನ ಎಲೆಯ ಮಿಶ್ರಣವನ್ನು ಇದಕ್ಕೆ ಹಾಕಿ ಚೆನ್ನಾಗಿ ಇದನ್ನು ಕಲಿಸ್ಕೋಬೇಕಾಗುತ್ತೆ. ಈ ಒಂದು ಪವರ್ಫುಲ್ ಆಗಿರುವಂತಹ ಬೇವಿನೆಲೆ, ಕರ್ಪೂರ ಹಾಗೆ ಅರಿಶಿಣದ ಈ ಮಿಶ್ರಣ ಈ ನಮ್ಮ ಸೋಪ್ ಬೇಸಲ್ಲಿ ಚೆನ್ನಾಗಿ ಮಿಕ್ಸ್ ಆಗಬೇಕು. ಆ ರೀತಿ ಇದನ್ನು ಚೆನ್ನಾಗಿ ಕಲಿಸ್ಕೋಬೇಕಾಗುತ್ತೆ. ಇದನ್ನೆಲ್ಲ ಚೆನ್ನಾಗಿ ಕಲಿಸ್ಕೊಂಡಿದ್ದಾದ ನಂತರ ನಾನೀಗ ಸೋಪ್ ಮೌಲ್ಡಿಗೆ ಇದನ್ನೆಲ್ಲ ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀನಿ. ಈ ಸೋಪ್ ಮೌಲ್ಡಲ್ಲಿ ನಿಧಾನವಾಗಿ ನಾವು ಈ ಮಿಶ್ರಣವನ್ನು ಹಾಕ್ಕೋಬೇಕಾಗುತ್ತೆ. ಇದನ್ನೆಲ್ಲ ಈಗ ಮೌಲ್ಡಲ್ಲಿ ಹಾಕ್ಕೊಂಡಿದ್ದಾದ ನಂತರ ಇದನ್ನು ನಾವು ಗಟ್ಟಿಯಾಗೋಕ್ಕೆ 10-15 ತಾಸುಗಳವರೆಗೆ ನಾವು ಇದನ್ನು ರೆಸ್ಟ್ ಮಾಡೋಕ್ಕೆ ಸೈಡಲ್ಲಿ ಎತ್ತಿಡಬೇಕಾಗುತ್ತೆ. ಅಥವಾ ನಾವು ಇದನ್ನು ಫ್ರಿಜ್ಜಲ್ಲಿ ಕೂಡ 2-3 ತಾಸುವರೆಗೂ ಇಟ್ಕೋಬಹುದು. ಬಹಳ ಬೇಗ ಗಟ್ಟಿಯಾಗುತ್ತೆ. ಈಗ ನಾನು ಈ ಸೋಪ್ಗಳನ್ನೆಲ್ಲ ಒಂದು ಬಾಕ್ಸಲ್ಲಿ ಎತ್ತಿಟ್ಕೊಳ್ತಾ ಇದ್ದೀನಿ. ಬೇಕಾದಾಗೆಲ್ಲ ಇದನ್ನು ಯೂಸ್ ಮಾಡ್ಕೋಬೋದು. ಇದನ್ನು ಫ್ರಿಜ್ಜಲ್ಲಿ ಇಡಬೇಕು ಅಂತ ಏನಿಲ್ಲ. ಇದನ್ನು ಹೊರಗಡೆ ನಾರ್ಮಲ್ ರೂಮ್ ಟೆಂಪ್ರೇಚರಲ್ಲಿ ಕೂಡ ಈ ರೀತಿ ಬಾಕ್ಸ್ಗಳಲ್ಲಿ ಹಾಕಿ ಸ್ಟೋರ್ ಮಾಡಿ ಇಟ್ಕೋಬಹುದು. ಈ ಬೇವಿನೆಲೆಯ ಸ್ಕಿನ್ ಕೇರ್ ಸೋಪ್ ನಿಮಗೆ ಇಷ್ಟ ಆಗಿದ್ದಿದ್ರೆ ಈ ವಿಡಿಯೋನ ಲೈಕ್ ಮಾಡಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಹಾಗೂ ಫ್ಯಾಮಿಲಿಗಳಲ್ಲಿ ಈ ವಿಡಿಯೋನ ಶೇರ್ ಮಾಡೋದು ಮರಿಬೇಡಿ. ಕೊನೆವರೆಗೂ ವಿಡಿಯೋನ ನೋಡೋದಕ್ಕೆ ಧನ್ಯವಾದಗಳು.